ಅಮ್ಮ ಬಜಾರಿ ಹಾಂ ಅಮ್ಮ ಕಡ್ಕೊಡ್ತೈತೆ ನಂಗೆ ಈ ಥರ ಸಿಂಪಲ್ಲಾಗಿ ಅರೇಂಜ್ ಮಾಡಿದ್ದೀನಿ ರೋಸ್ಟ್. ಫೈನಲಿ ಪೂಜೆ ಆಯಿತು. ಇವಾಗ ನಮ್ಮೂರಿಗೆ ಬಾ ಹೇಳಿ. ಹ್ಞೂ ವಾಲೆ ತಿರುಪಿದೋಯ್ತಂತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾಂದಿನಿ ಕನ್ನಡ ವ್ಲಾಗ್ಸ್. ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ. ರುಬ್ಬಕ್ಕೆಲ್ಲನೂ ಹಾಕ್ಕೊಂಡಿದ್ದೀನಿ. ಇವಾಗ ಬನ್ನಿ ಏನೇನೆಲ್ಲ ಅಡುಗೆ ಮಾಡ್ತೀನಿ ತೋರಿಸ್ತಾ ಹೋಗ್ತೀನಿ. ನಾನು ಕೂಡ ನುಗ್ಗೆಕಾಯಿ ಸಾಂಬಾರಿಗೆಲ್ಲ ಹಾಕ್ಕೊಂಡಿದ್ದೆ, ರುಬ್ತಾ ಇದ್ದೆ ಮಿಕ್ಸಿಲಿ. ಹಾಯ್ ಫ್ರೆಂಡ್ಸ್, ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ವಿ ಬೆಳಿಗ್ಗೆ. ಯಾಕೋ ಲೇಟ್ ಆಗ್ಬಿಟ್ಟು ನೀರೆಲ್ಲ ಬಂದಿತ್ತು, ಹಾಗಾಗಿ ಟಿಫನ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಸಾಂಬಾರನ್ನೇ ಮಾಡಿಬಿಡೋಣ ಅಂತ ನಮ್ಮಪ್ಪ ಏನೇ ಟಿಫನ್ ಮಾಡಿದ್ರು ತಿನ್ನಲ್ಲ, ಅವ್ರಿಗೆ ಸಾಂಬಾರೇ ಇರಬೇಕು. ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಬೇಳೆ ಜೊತೆ ಎಲ್ಲನೂ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಮಳೆ ಬರ್ತಾಯಿದೆ ಆಚೆ ಕಡೆ, ಕಾಣಿಸಲ್ಲ ಅನಿಸುತ್ತೆ. ಇದು ಬದನೆಕಾಯಿ ಫ್ರಿಜ್ಜಲ್ಲಿ ಇಟ್ಟು ಈ ಕಲರ್ ಆಗ್ಬಿಟ್ಟಿದೆ. ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೀನಿ. ಚೆನ್ನಾಗಿದ್ರೆ ನೋಡಬೇಕು, ಸೇಕೆ ಹಾಕ್ತೀನಿ. ಸ್ವಲ್ಪ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಎಲ್ಲ ಆಯಿತು, ಒಗ್ಗರಣೆಗೆ ಹಾಕಿದ್ದೀನಿ. ಇದನ್ನು ಮುಚ್ಚಳ ಹಾಕಿ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸಿದ್ರೆ ಸಾಂಬಾರು ರೆಡಿ. ಬೆಳಗ್ಗೆ ಸೋನೆ ಮಳೆ ಹಿಡ್ಕೊಂಡಿದೆ ನಮ್ಮ ಕಡೆ, ಸೈಕ್ಲೋನು. ಆಂಟಿ ನೀರು ಬಂದವೆ, ನೀರು. ಮಳೆ ಹನಿತಾ ಇದೆ, ಸೋನೆ ಬಂಡಿ ಸೈಕ್ಲೋನ್ ಹಿಡಿದಿದೆ. ಸ್ವಲ್ಪ ಇದು ಕೊಡಗು ಸೈಡ್ ಸೇರಿಕೊಳ್ಳುತ್ತೆ, ಸ್ವಲ್ಪ ಫುಲ್ಲಲ್ಲ, ಸ್ವಲ್ಪ ಆ ಸೈಡು. ಒಂಥರ ಚೆನ್ನಾಗಿ ಅನಿಸುತ್ತೆ. ಬಟ್ ಬೆಳಗ್ಗೆಯಿಂದ ಸಂಜೆ ತನಕ ಇದೇ ಥರ ಇಟ್ಕೊಂಡ್ರೆ ತುಂಬ ಇರಿಟೇಷನಾಗಿ ಹೋಗ್ಬಿಡುತ್ತೆ. ಏಕೆ ಅಂತಂದರೆ ಒಳಗಿಂದ ಓಡಾಡೋಂಗಿಲ್ಲ, ಕೆಲಸ ಕಾರ್ಯಗಳು ಮಾಡೋಂಗಿಲ್ಲ ಇತ್ತು. ಫುಲ್ಲು ಈ ಥರ ಮುಗ್ಗಾಗ್ಬಿಟ್ಟಿತ್ತು. ಇವಾಗ ನೋಡಿ ನಮ್ಮಮ್ಮ ನೀರಿಗೆ ಹಾಕಿದ್ರು, ಚೆಂದ ಆಗಿದೆ, ಸಖತ್ತಾಗಿದೆ. ಇವು ನೋಡ್ತಾ ಇದ್ರೆ ನ್ಯಾಚುರಲ್ ಕಲರ್ಸು. ನೋಡ್ತಾ ಇದ್ರೆ ನಾನು ಹೇಳ್ತಾ ಇದ್ದೆ ನನಗೆ ಈ ಥರ ಸೀರೆ ಬೇಕು ಅಂತ. ಯಾವ ಕಲರ್ ಗೊತ್ತಾ, ಅದಿಲ್ಲಿಲ್ಲ, ಆ ಕಲರು. ನಮಗಂತೂ ಹೂಗಂತೂ ದೋಷನೇ ಇಲ್ಲ, ಸಖತ್ತಾಗಿದೆ ನೋಡಿ. ಇದೇ ಬೇರೆ ಥರ, ಇದೇ ಬೇರೆ ಎಲ್ಲೋ, ಇದೇ ಬೇರೆ ಎಲ್ಲೋ. ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ ಯಾವ ಥರ ಎಲ್ಲೋ ಅಂತ. ಇದನ್ನು ನಮ್ಮಮ್ಮನ ಆಯುಧ ಇದು ನಮ್ಮಮ್ಮನ ಫೇವ್ರೆಟ್ ಫುಡ್ಡು. ನಮ್ಮಪ್ಪ ರೇಗಿಸ್ತಾ ಇರುತ್ತೆ, ನೀನು ಫುಡ್ ತಗೋ ಅಂತ. ಇವ್ರಿಗೆ ಅದು ಫೇವ್ರೆಟ್ ಇದು. ಹಸಿ ಅಡಿಕೆಕಾಯಿ ತಿನ್ನೋದು ಅಂದರೆ ಇದ್ರ ಜೊತೆ ಯಾವಾಗಲೂ ಈ ಕತ್ತಿ ಮಣೆ ಇದ್ದೇ ಇರುತ್ತೆ. ಇದೆಲ್ಲ ನೀರು ತುಂಬಿಸಿಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಕೈ ಕಾಲು ತೊಳೆಯೋದಕ್ಕೆ. ಈ ಟೈಮಲ್ಲಿ ಅಟ್ಲಾಗುತ್ತಲ್ವ ಕಾಲು, ಹಾಗಾಗಿ ಕೈ ಕಾಲು ತೊಳೆಯೋದಕ್ಕೆ ಇಲ್ಲಿಂದ ಬಂದವರೆಲ್ಲ ಇಲ್ಲಿ ಬಂದು ಕೈ ಕಾಲು ತೊಳಿತಾರೆ ನೀರು ನೋಡಿ. ಯಾಕೆಂದ್ರೆ ಹಾಗೆ ಬರಲ್ಲ. ಹಾಯ್ ಫ್ರೆಂಡ್ಸ್, ಇವಾಗ ಟ್ಯಾನ್ ಆಗಿಬಿಟ್ಟಿದೆ ಮುಖ ಎಲ್ಲ. ಅದಕ್ಕೋಸ್ಕರ ನಾನು ಫೇಸ್ ಪ್ಯಾಕ್ ರೆಡಿ ಮಾಡ್ತಾ ಇದ್ದೀನಿ, ತೋರಿಸ್ತಾ ಹೋಗ್ತೀನಿ ಬನ್ನಿ. ಕಾಫಿ ಪೌಡರು, ಸ್ವಲ್ಪ ಹಳದಿ, ಮತ್ತು ಸ್ವಲ್ಪ ಲೆಮನ್ ಹಾಕ್ಕೊಳ್ತೀನಿ, ಮತ್ತು ಅಕ್ಕಿ ಪೌಡರು. ಒಂದು ನಿಮಿಷ ತೋರಿಸ್ತೀನಿ. ನೆಕ್ಸ್ಟು ನಿಂಬೆಹಣ್ಣು ಮರ ನಮ್ಮದೇ 2 ಇದೆ, 2-3 ಇದೆ. ಈ ಸೈಜ್ ಬಿಡುತ್ತೆ ನಿಂಬೆಹಣ್ಣು, ತುಂಬ ದಪ್ಪ ಇರುತ್ತೆ. ಇಷ್ಟು ಸಾಕು, ಒಂದು 2-3 ಡ್ರಾಪ್ ಆಗೋಷ್ಟು. ಇದನ್ನು ಫ್ರಿಜ್ಜಿಗೆ ಇಡ್ತೀನಿ. ಬಟ್ಟೆ ಮೇಲೆ ಇಟ್ಟಿದ್ದೀನಿ, ಏಕೆಂದರೆ ಶೆಲ್ಫ್ ಮೇಲೆ ಹಾಕ್ಕೊಂಡ್ರೆ ಫುಲ್ ವೈಟ್ಗಾಗುತ್ತೆ ಅಂತ. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮುಖ ತೋರಿಸಲ್ಲ, ಈ ಥರ ಹಾಕ್ಕೊಂಡು ಇದನ್ನು ಸ್ಕ್ರಬ್ ಮಾಡ್ಕೊತೀನಿ ಒಂದು 5 ನಿಮಿಷ. ಆಮೇಲಿಂದ ಕರ್ಡಲ್ಲಿ ಸ್ವಲ್ಪ ಸ್ಕ್ರಬ್ ಮಾಡ್ತೀನಿ. ಟೊಮೊಟೊನೂ ಕೂಡ ತೊಗೊಂಡಿದ್ದೀನಿ ಸ್ಕ್ರಬ್ಗೆ. ಇವಾಗ ಫ್ರೆಶ್ ಅಪ್ ಆದೆ. ಇವಾಗ ನೆಕ್ಸ್ಟು ದೇವ್ರ ಫೋಟೋಕ್ಕೆ ಹೂ ಮಾಡಿಸಿ ಪೂಜೆ ಮಾಡಬೇಕಂತೆ. ಡೈಲಿ ದೇವ್ರ ಫೋಟೋಕ್ಕೆ ಹೂ ನಾರ್ಮಲಾಗಿ ಮಾಡಿಸ್ತೀವಿ. ಇವಾಗ ಹೋಗಿ ಪೂಜೆ ಮಾಡಿ ಇವಾಗ ಫ್ರೆಶ್ ಅಪ್ ಆಯಿತು. ಇಲ್ಲೆಲ್ಲ ಸ್ವಲ್ಪ ಪಿಂಪಲ್ಸ್ ಥರ ಆಗ್ಬಿಟ್ಟಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇರಲಿಲ್ಲ ನನಗೆ, ಬಟ್ ಈ ಥರ ಆಗಿದೆ. ಇವಾಗ ಈ ಥರ ರೆಡಿಯಾಗಿ ನೆಕ್ಸ್ಟ್ ಮುಂದಿನ ಕೆಲಸ ನೋಡೋಣ ಏನೇನಾಗುತ್ತೆ ಅಂತ. ಆ್ಯಂಡ್ ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ನಲ್ವ, ಹೇಳ್ತೀನಿ ನಾಳೆ ನಾಡಿದ್ದು ವೀಡಿಯೋಸಲ್ಲಿ ಏನು ಅಂತ. ನಮ್ಮಮ್ಮ ಹೂವೆಲ್ಲನೂ ರೆಡಿ ಮಾಡಿಟ್ಟಿದೆ. ಇದನ್ನು ದೇವ್ರ ಮನೆಗೆ ಇಲ್ಲಿರೋ ಹೂನ ತೆಗೆದು ಇವಾಗ ಈ ಫ್ರೆಶ್ ಹೂನ ಮಾಡಿಸ್ಬೇಕು. ಇದನ್ನೆಲ್ಲನೂ ಕ್ಲೀನ್ ಮಾಡ್ತೀನಿ. ಇವಾಗ ಕ್ಲೀನ್ ಮಾಡಿ ನೋಡಿ, ಡೈಲಿ ಮಾಡಿಸ್ತೀವಲ್ವ, ಇಲ್ಲಿ ಇಟ್ಕೊಂಡಿದ್ದೀವಿ ಹೂನ. ಇದೆಲ್ಲನೂ ನೀಟಾಗಿ ತೆಗೆದು ಹೊಸ ಹೂ ಮಾಡಿಸ್ಬಿಟ್ಟು ಹಾಗೆ ಒಂದು ಸ್ವಲ್ಪ ದೀಪ ಹಚ್ತೀನಿ.
ಖುಷಿ ಆಗುತ್ತೆ ಫ್ರೆಶ್ ಹೂ ಮಾಡಿಸೋದಕ್ಕೆ. ನಾವಂತೂ ಮಂಡೂರಲ್ಲಿ ಅಂತೂ ದುಡ್ಡು ಕೊಟ್ಟೆ ಹೂ ತೊಗೋಬೇಕು. ಹೂ ತೊಗೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಿ. ಸ್ಟೋರ್ ಮಾಡಿ ಅದು ಗೊತ್ತಲ್ಲ ಹೇಗಾಗುತ್ತೆ ಅಂತ ಫ್ರಿಜ್ಜಲ್ಲಿ ಇಟ್ಟರೆ. ಇಲ್ಲಂತೂ ನ್ಯಾಚುರಲಾಗಿ ಒಂದೊಂದೇ ಹೂ ಮಾಡಿಸಿದ್ರು ಸಾಕು, ಸಖತ್ತಾಗಿ ಕಾಣಿಸುತ್ತೆ. ನಮ್ಮ ದೇವ್ರುಗಳಂತೂ ಫುಲ್ ಖುಷಿ ಆಗ್ತಾರೆ. ಒಂದೇ ಫ್ರೇಮಲ್ಲಿ ಎಲ್ಲ ದೇವ್ರುಗಳು ಇದೆ ನೋಡಿ. ನಮ್ಮ ಮನೆ ಥರ ಜಾಸ್ತಿ ಫೋಟೋ ಇಟ್ಕೊಂಡಿಲ್ಲ, ಸಿಂಪಲ್ಲಾಗಿ ಇಟ್ಕೊಂಡಿದ್ದಾರೆ, ಚೆನ್ನಾಗಿದೆ. ಈ ಥರ ಸಿಂಪಲ್ಲಾಗಿ ಅರೇಂಜ್ ಮಾಡಿದ್ದೀನಿ. ಇರೋ ಅಷ್ಟು ಹೂವಲ್ಲಿ ಕಳ್ಶಕ್ಕೆ ಮಾತ್ರ ಜಾಸ್ತಿ ಹೂವು ಹಾಕಿದ್ದೀನಿ, ಕಲರ್ಫುಲ್ಲಾಗಿದೆ ಅಲ್ಲ. ಆ್ಯಕ್ಚುಲಿ ಅಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಇಟ್ಟಿದ ಹತ್ರನೇ ಬೆಂಕಿಪಟ್ಟಣ ಮತ್ತು ಗಂಧದ ಕಡ್ಡಿ ಎಲ್ಲ ಮೆತ್ತ ಆಗ್ಬಿಟ್ಟಿದೆ. ಎಷ್ಟು ಕಸಿದ್ರೂ ಕೂಡ ಕತ್ಕೊಳ್ತಾ ಇಲ್ಲ. ಆ್ಯಂಡ್ ದೀಪದೊಳಗೆ ಹಾಕಿರೋ ಆಯಿಲು ಕೂಡ ಫುಲ್ಲು ಗಟ್ಟಿ ಆಗ್ಬಿಟ್ಟಿದೆ. ಗಟ್ಟಿಯಾದರೆ ದೀಪ ಉರಿಯಲ್ಲ. ಅದನ್ನು ಕೂಡ ಎತ್ತುತ್ತಾ ಇದ್ದೀನಿ. ಅಲ್ಲಿ ಗಂಧದ ಕಡ್ಡಿನೂ ಕೂಡ ಕಸ್ತಾ ಇದ್ದೀನಿ. ಯಾವುದು ಕೂಡ ಕತ್ತುತ್ತಾ ಇಲ್ಲ. ಮ್ಯಾಚ್ ಬಾಕ್ಸು ಕೂಡ ಮೆತ್ತಗಾಗ್ಬಿಟ್ಟಿದೆ. ಸುಮಾರು ಒಂದು 10ರಿಂದ 15 ಕಡ್ಡಿ ಗೀರಿದ್ದೀನಿ ಕಸೋಕ್ಕೆ. ಫೈನಲಿ ಕಸ್ದೆ ದೀಪನ. ಫೈನಲಿ ಪೂಜೆ ಆಯಿತು. ಇವಾಗ ಲಗೇಜ್ ಪ್ಯಾಕ್ ಮಾಡಬೇಕು. ಯಾಕೆ ಅಂದರೆ ಆಷಾಢ ಇರೋದ್ರಿಂದ ಆಷಾಢ 2-3 ದಿನ ಇದೆ ಅನ್ನಂಗೆ ಕರ್ಕೊಂಡು ಹೋಗ್ತಾರೆ. ಸೊ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ನಾಳೆ ಬರ್ತಾರೆ. ಹಾಗಾಗಿ ಲಗೇಜ್ ಪ್ಯಾಕ್ ಮಾಡಬೇಕು. ಆ್ಯಂಡ್ 1 ಮಂತ್ ಈ ಕಡೆ ತಲೆ ಹಾಕಲ್ಲ. ಬಟ್ ಮಿಡಲಲ್ಲಿ ಏನೋ ಪ್ಲ್ಯಾನ್ ಇದೆ. ನೆಕ್ಸ್ಟ್ ಗೊತ್ತಾಗುತ್ತೆ ಏನೇನಂತ. ಪ್ಯಾಕ್ ಮಾಡೋಣ ಬನ್ನಿ ಲಗೇಜ್ನ. ನನ್ನ ಆಷಾಢಕ್ಕೆ ಕಳ್ಸೋಕ್ಕೆ ಅಮ್ಮ ಅವರು ಏನಾದರೂ ಸ್ವೀಟ್ ಮಾಡಬೇಕಲ್ವ ಮನೆಯಿಂದ. ಅದಕ್ಕೆ ನಮ್ಮಮ್ಮ ರವೆ ಉಂಡೆ ಮಾಡಿದ್ರು. ಬಟ್ ಹಾಲಿಗೆ ತುಪ್ಪನ ಜಾಸ್ತಿ ಹಾಕ್ಬಿಟ್ಟು ಎಕ್ಸ್ಟ್ರಾ ಆಗಿತ್ತು. ಅದಕ್ಕೆ ನಮ್ಮಮ್ಮ ಸ್ವಲ್ಪ ರವೆ ಹಾಕ್ಬಿಟ್ಟು ಕೇಸರಿಬಾತ್ ಮಾಡಿಕೊಡು, ತಿನ್ನೋಣ, ಚೆನ್ನಾಗಿರುತ್ತೆ, ಇವಾಗ ಚಳಿ ಎಲ್ಲ ಇದೆಯಲ್ಲ ಅಂದರು. ಸೊ ಅದೇ ಹಾಲಿಗೆ ಇನ್ನೂ ಸ್ವಲ್ಪ ಹಾಲು ಸಕ್ಕರೆ ಎಲ್ಲ ಆ್ಯಂಡ್ ಅದು ನೀಟಾಗಿ ಬಂತು. ಬಟ್ ನಮ್ಮ ಅಮ್ಮಂಗೆ ಹೇಳಿದ್ರು ನಿನ್ನೆ, ಅಂದರೆ ನಮ್ಮ ಅತ್ತೆ ಅವ್ರ ಫೇವ್ರೇಟ್ ಅಂದರೆ ಕೇಸರಿಬಾತೆ ಅಂತೆ. ಅದು ಎಲ್ಲೋ ಇಷ್ಟ ಕಾಣಿಸ್ತಿತ್ತು. ಆ್ಯಂಡ್ ರವೆ ಉಂಡೆ ನಮಗೋಸ್ಕರ ಮಾಡಿಟ್ಟಿದ್ರು. ಸುಮಾರು ಒಂದು 30 ಉಂಡೆ ಸಾಗಿದ್ದು. ಅದರಲ್ಲಿ ನಮಗೇನೇ ಮಿನಿಮಮ್ ಒಂದು 15ರಿಂದ 16 ಉಂಡೆ ಕೊಟ್ಟಿದ್ದಾರೆ ಅನಿಸುತ್ತೆ. ತುಪ್ಪ ಎಲ್ಲ ಹಾಕಿ ಸಖತ್ತಾಗಿ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್. ನೆನ್ನೆದೇ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಇವಾಗ ಬೆಳಗ್ಗೆ ಎದ್ದು ಈ ಕಡೆ ಬೆಂಡೆಕಾಯಿ ಪಲ್ಯ ಆಗ್ತಿದೆ ಮತ್ತು ಈ ಕಡೆ ಚಿಕನ್ ಗೊಜ್ಜಾಗ್ತಿದೆ. ಏಕೆಂದರೆ ಆಷಾಢಕ್ಕೆ ನಮ್ಮ ಮನೆ ಕರಿಯಕ್ಕೆ ಬರ್ತಿದ್ದಾರೆ. 4 ದಿನ 3 ದಿನ ಮುಂಚೆಗೆ ಬರಬೇಕಲ್ವ. ಹಾಗಾಗಿ ಬೆಂಡೆಕಾಯಿ ಗೊಜ್ಜಿಗೆ ಈರುಳ್ಳಿ ಟೊಮೊಟೊ ಸಾಂಬಾರು ಸೊಪ್ಪು, ಬೆಂಡೆಕಾಯಿ ಹುರಿತಾ ಇದ್ದೀನಿ. ಇಲ್ಲಿ ಚಿಕನ್ಗೆ ಆಗ್ತಾ ಇದೆ. ಬೆಂದಿರಲಿಲ್ಲ ಚಿಕನ್, ಅದಕ್ಕೆ ಪುನಃ ವಿಜಲ್ ಹಾಕಿಬಿಟ್ಟು. ಫ್ರೆಂಡ್ಸ್, ಟೈಮ್ ಬಂದು 10:15. ಇವಾಗ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡು ತಿಂತಾ ಇದ್ದೀನಿ. ಇವತ್ತು ಟೈಮ್ ಆಯಿತು ಕ್ಲೀನಿಂಗು. ಈ ಕಡೆ ಹಿಂಗಾಯ್ತವ. ಇದ್ರಲ್ಲಿ ಕಾಫಿ ಮಾಡ್ತಾರಾ? ಹಾಂ, ಬೇಳೆಲೆ ಮಾಡೋದು. ಮೇಲ್ಗಡೆ ಹೆಂಗಾದ್ರೂ ಹೋಗ್ಬೋದು, ಒಳಗಡೆ ಬಿತ್ತ ಇರುತ್ತಲ್ಲ ಅದರಲ್ಲಿ. ಒಣಗಿರೋ ನಾನು ಇದು ಮೇಲ್ಗಡೆ ಅದ್ರಲ್ಲಿ ಮಾಡ್ತಾರೆ ಅನ್ಕೊಂಡಿದ್ದೆ. ಇದೊಂದು ವರ್ಕ ಕಾಫಿ ಬೀಜದಲ್ಲಿ. ಹಾಂ, ಸರಿ, ತೋರಿಸ್ಕೊಟ್ಟ ನನಗೆ. ಓ, 2 ಸೈಡ್ ಇದೆಯಲ್ಲ ಅದ್ರಲ್ಲಿ ಮಾಡೋದು. ಮೇಲ್ಗಡೆ ಹೆಂಗಾದ್ರೂ ಒಳಗಡೆ ಇರೋದು. ಸರಿ. ಒಳಗಡೆಲೂ ಇನ್ನೊಂದು ಹೊರಕೆ ತೆಗಿಬೇಕು. ಅದೇ ಹಿಂಗೆ ನೋಡಿಲಿ. ಇದೊಂದು ಹೊರಕೆ ಹೋಯ್ತದ, ಇದೊಂದು ಹೊರಕೆ ಹೋಯ್ತದೆ, 2 ಹೊರಕೆ ಆಯ್ತವೆ ಒಳಗೆ. ಹಂಗಾರೆ ಮೇಲೆ ಏನೇ ಆದ್ರೂ ನೀವು ಏನು ಎಫೆಕ್ಟ್ ಆಗಲ್ಲ. ನಾವೇನಾದ್ರೂ ನಾನು ಏನು ಹಿಂಗೆ ಕೊಳ್ತಾ ಹೋಗ್ಬಿಟ್ಟವಲ್ಲ ಅಂತೀನಿ. ಎಲ್ಲನ್ ಬಿಡಿಸ್ಕೊ ಬಂದ್ರಾ? ಇದು ಒರಿಜಿನಲ್ ಬೇಳೆ. ಇದರಲ್ಲೂ ಇನ್ನೊಂದು ಹೊರಕೆದು ನೋಡಿಲಿ. ಇದು ಒರಿಜಿನಲ್ ಬೇಳೆ. ಎಷ್ಟು ಹೊರಕೆ ಆಯಿತು ಬೇಳೆ ಒಳಗೆ ಹೇಳು? 3-4 ಆಯಿತು. 2 ಆಯಿತು. ಅದು ಒರಿಜಿನಲ್ ಬೇಳೆ. ಕರೆಕ್ಟ್. ಇದನ್ನು ಒಣಗಿಸ್ತಾರೆ ನೋಡಿದ್ವಿ. ಕರೆಕ್ಟ್ ಪ್ಯೂರ್ ಇರೋದನ್ನ ನಮ್ಮ ಆಫೀಸಲ್ಲಿ ಹಾಕ್ತಿದ್ರು. ಡೈರೆಕ್ಟ್ ಬೇಳೆನೆ ಹಾಕ್ಬಿಟ್ಟು ಕಾಫಿ ಮಾಡ್ಕೊಡ್ತಿದ್ರು ಕಸ್ಟಮರ್ಗೆ. ಟಿಫನ್ ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಈ ಥರ ರೆಡಿಯಾಗಿ ನಮ್ಮೂರಲ್ಲಿ ಒಂದು ದೇವಸ್ಥಾನ ಪೂಜೆ ಇತ್ತು. ಸೊ ಅಲ್ಲಿ ಪೂಜೆಗೆ ರೆಡಿ ಆದೆ. ನಾನು ನಮ್ಮಪ್ಪ ಹೋದ್ವಿ ಪೂಜೆಗೆ. ಇನ್ನೇನು ತಗೊಳಂಗಿಲ್ಲ ಅಲ್ವಾ ಫ್ರೆಂಡ್ಸ್? ಇವಾಗ ದೇವಸ್ಥಾನಕ್ಕೆ ಹೊರಟು ನಡೀರಿ. ದೇವಸ್ಥಾನಕ್ಕೆ ನಾನು ನಮ್ಮಪ್ಪ
ಪಾಪ ಹೊರಟು ಎಕ್ಸೆಲ್ ಸೂಪರ್ ಗಾಡೀಲಿ. ಆ್ಯಂಡ್ ವೆದರ್ ಮಾತ್ರ ಕೂಲಾಗಿ ತಣ್ಣಕ್ಕಿತ್ತು. ಅಲ್ಲಿ ಕೂಡ ವೆದರು ಕೂಡ ಚೆನ್ನಾಗಿತ್ತು. ಸಿಂಗಲ್ ದೇವಸ್ಥಾನ ಅಲ್ಲಿ ಜಾಸ್ತಿ ಜನಗಳು ಯಾರೂ ಇರಲಿಲ್ಲ. ಬಟ್ ದೇವಸ್ಥಾನಲ್ಲೂ ಹಾಗಾಗಿ ಜಾಸ್ತಿ ಕ್ಯಾಪ್ಚರ್ ಮಾಡಿ. ಅಪ್ಪಾಜಿ ಅಮ್ಮ ಅಂದವೇ ಸಿಕ್ಕಿದ್ರು. ಕೃತು ಕೂಗ್ತಾ ಇದ್ಲು ದೂರದಿಂದನೇ. ಟಾಟಾ ಮಾಡ್ತಾವಳೆ. ಏನು ಎಲ್ಲರೂ ಫುಲ್ ಪ್ಯಾಕಪ್ ಆಗ್ಬಿಟ್ಟು ಹೋಯ್ತವ್ರೆ. ಕೃತು ಹಾಂ, ನೀ ತಿಂದರೆ ದೋಸೆ ತಿಂತೀಯಾ? ಚಳಿ ಇರೋದ್ರಿಂದ ಫುಲ್ ಪ್ಯಾಕಪ್ ಆಗಿ ಬಂದಿದ್ರು. ಟೀ ಕುಡಿದ್ರು, ಏನೇನೋ ಮಾತಾಡ್ತಾ ಇದ್ರು. ಕೃತು ವಿಷಯ ಏನೇನೋ ಹಠ ಅಂತೆಲ್ಲ. ತಿನ್ನು ತಗೋ ಕೃತು. ನಮ್ಮ ಅಪ್ಪಾಜಿ ಅವರು ನಮ್ಮ ಅಕ್ಕನ ಬೈಕ್ ತೊಗೊಂಡ್ಬಂದವ್ರೆ. ನಮ್ಮ ಅಪ್ಪಾಜಿ ಫುಲ್ ಪ್ಯಾಕಪ್ ಆಗಿ ಚಳಿ. ನಮ್ಮ ಅಕ್ಕನ ಬೈಕೆ ತಂದವಳೆ, ಅವಳು ಗೊತ್ತಿಲ್ಲ ಅನ್ಸುತ್ತೆ. ಯಾರು ನಿನ್ನವನ್ನ ಕೊಟ್ಬಿಟ್ಟು ಹಾಂ ಏನು ಕಡಿಮೆ ಅಂದರೆ 250 ರೂಪಾಯಿ 300 ರೂಪಾಯಿ. ಯಾಕೆ ಮಮ್ಮಿ ತಗೊಡ್ತೀಯಾ? ನಮ್ಮ ಕೃತಿಗೆ ಕಾಲ್ಚೇನು ಬೆಳ್ಳಿ ಕಡಿಮೆ ಆಗಿಲ್ವಾ ಅಂತ. ಇಲ್ಲ ಅಷ್ಟೇ, ನಾನು ಚೈನ್ ಮಾಡಕ್ಕೆ ಹಾಕಿದ್ನಲ್ಲ ಅಷ್ಟೇ. ಆಷಾಢ ಅಂತನೂ ಇಲ್ಲ, ಏನು ಅಂತನೂ ಇಲ್ಲ. ಚಿನ್ನದ ಬೆಲೆ. ಕೃತು ಫುಲ್ಲು ಕಷ್ಟಪಡ್ತಾವಳೆ. ಚಿನ್ನು ನೀನು ಹಾಕೊಂಡ್ರು ಕಾಲಿಂದ ಆಚೆ ಬರ್ತದೆ. ತೆಗಿ ಮಳ್ಳು, ಹಿಂಗೆ ಹಾಕು. ಅಷ್ಟಲಿ ಬಿದ್ದೋದ್ರೆ ಅಷ್ಟೇ, ಎಲ್ಲ ಕಾಲ್ಬಿಡು. ಹ್ಞೂ ಅಷ್ಟೇ. ಕೃತು ನನ್ನ ಕಾಲ್ ಚೈನ್ ತಗೊಂಡು ಆಟಾಡ್ತಾ ಇದ್ಲು. ಸುಮ್ಮನೆ ನಮ್ಮ ಅಪ್ಪ ಎಸ್ಬಿಡು ಅಂತೂ ಎಸ್ತೇ ಬಿಟ್ಲು ನೋಡಿ. ಅಮ್ಮ ಕಡ್ಕೊಡ್ತೈತೆ, ನಂಗೆ ಬಗ್ಗಕ್ಕಾಗಲ್ಲ. ಅದಕ್ಕೆ ಅವ್ರು ಹೆಸಿರಿ ಅಂದೆ ಎಸ್ಲು ಚೈನ. ಸುಮಾರಾಗೆ ಕಡಿ, ಪರವಾಗಿಲ್ಲ. ಅವಳೇ ತಗೊಳ್ಳೋದು, ಇನ್ಯಾರು ಇಲ್ಲ. ಅವಳು ಇಲ್ಲ, ಇವಳು ಕರಿಯೋಳು. ಅವಳು ಸ್ಟೆಪ್ ಹಂಗೆ ಇದು ಮಾಡ್ದ. 50,000 ಕೊಡ್ಬೇಕಾಗಿತ್ತು. ಈಗ ಅವ್ರಿಗೆ ಇಷ್ಟ ಆಗ್ಲ ಇದ್ದು. ಗತ್ಕೆಟ್ಟವ್ರೇನೆ ತಗೊಳ್ಳೋದು. ಏನು ಇಲ್ಲ ಇರೋದಿಲ್ವಲ್ಲ ಅವರು. ಮಡಿಕೊಂಡು ಅದ್ರಲ್ಲೇ ಇದು ಮಾಡ್ಲಿ ಬಾ. ಕೃತು ಬಿದ್ದರೆ ಏನು ಮಾಡ್ತೀಯ? ಸಂಧಿ ಒಳಗಂಗೆ ಆಡ್ತಾ ಇದೆಯಲ್ಲ. ಕೃತದು ಊಟ ಆಯಿತು. ಎಲ್ರದ್ದು 12:30ಗೆ ಊಟ ಆಯಿತು. ಬಿಕಾಸ್ ಈಗ ಹೋಗ್ಬೇಕು. ನೋಡು ತಿಂದೇ ಇಲ್ಲ, ಹಂಗೆ ಇಟ್ಟಿರೋದ. ಅಪ್ಪಾಜಿ ಅಮ್ಮ ಹೂವು, ಹಣ್ಣು ಮತ್ತು ಸ್ವೀಟ್ಸು ಎಲ್ಲ ತಂದರು. ಆ್ಯಂಡ್ ನಾನು ಫಸ್ಟ್ ತೊಗೊಂಡಿದ್ದೆ ಹೂವು. ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಫಸ್ಟ್ ಮಲ್ಲಿಗೆ ಹೂವನ್ನೇ ಮಾಡಿಸ್ಕೊಂಡೆ. ಬಗ್ಗೆ ಮಾತಾಡಿಲ್ಲ ಅಂದರೆ ಹೇರ್ಬಿಡ್ತೀನಿ. ಮಾತಾಡಿ ನೀವಮ್ಮ ಬಜಾರಿ. ಹಾಂ, ನೀವಮ್ಮ ಬಜಾರಿ. ಫ್ರೆಂಡ್ಸ್, ನಮ್ಮ ಕೃತುನು ನಾನು ಒಂದೇ ಥರ ಕಾಣ್ತಾ ಇದ್ದೀವಿ. ಒಂದೇ ಕಲರ್ ಪಿಂಕು. ನಾನು ಮೊದಲೇ ರೆಡಿಯಾಗಿದ್ದೆ. ಆಮೇಲೆ ನೋಡಿದ್ರೆ ಕೃತುನು ಇದೇ ಕಲರು. ಕೃತು ಬಂದು ರವೆ ಉಂಡೆ ತಿಂತವಳೆ. ಬಂಗಾರಿ ಸಣ್ಣಾಗೋಗ್ಬಿಟ್ಟೈತೆ. ಅಬ್ಬ, ನಾನು ಆಷಾಢಕ್ಕೆ ಹೋಗ್ತಾ ಇದ್ದೆ ಅಲ್ವಾ, ಅದಕ್ಕೆ ಅಮ್ಮ ಮಡ್ಲಕ್ಕೆ ಎಲ್ಲ ನೋವಿದು ಈ ಥರ ಮಾಡಿದ್ರು. ಇವಾಗ ಮನೆಗೆ ಹೊರಟು ಆಷಾಢಕ್ಕೆ. ಚಳಿ ಇರೋದ್ರಿಂದ ಫುಲ್ ಪ್ಯಾಕ್. ಅವಳು ನಾನು ಒಂದು ಬೈಕಲ್ಲಿ ಹೋಗ್ಬೇಕಂತೆ. ಅವಳು ಮುದ್ದು ಅಂತೆ. ನಾನು ಇವಾಗ ಲಗೇಜ್ ಇಟ್ಕೊಂಡು ಈ ಕಡೆ ಚಳಿ ಇರೋದ್ರಿಂದ ಸ್ವಲ್ಪ ಕೊಡಗು ಕಡೆಗೆ ಸೇರ್ಕೊಳ್ಳುತ್ತೆ. ಹೊರಟ್ವಿ. 12 ಗಂಟೆ 1 ಗಂಟೆ ಆಗಿದೆ ಟೈಮ್. ನೀರು ಕೂತ್ಕೋ ಚಿನ್ನು. ಚಿನ್ನು ಯಾಕೆ ಅದಕ್ಕೆ ಹೇರಿಸ್ಕೊಳ್ಳೋದು ನೀನು? ಕರೆಕ್ಟಾಗಿ ಕೂತ್. ಆ ಬೈಕಂಗೆ ಕೂತ್ಕೊಳಕ್ಕಾಗೋದಿಲ್ವೇನೆ ಅವಳಿಗೆ? ಹತ್ತು ತಳ್ಬ. ನಾಟಕ ಆಡ್ತಾಳೆ. ನಾಟಕವ ಚೆಡ್ತಾ ಈ ಸ್ವೆಟರ್ ಅಲ್ಲಿತ್ತು ತಾನೆ. ಎಲ್ಲಿ? ಟ್ರಿಪ್ಪಿಗೆ ಬೇಕು ಅಲ್ಲೆಲ್ಲ. ಇದು ನಡಿ ಮುಂದಕ್ಕೆ ಅಪ್ಪಾಜಿ. ಇವಾಗ ನಮ್ಮೂರಿಗೆ ಬಾ ಹೇಳಿ. ನಾನು ನಮ್ಮ ಅಪ್ಪಾಜಿ ಹೊರಟು ಇನ್ನು ಒಂದು 20-25 ದಿನ ಈ ಕಡೆಗೆ ತಿರುಗಿ ನೋಡೋಂಗಿಲ್ಲ. ಅಲ್ಲಿಂದ ಬಂದು ಹುಬ್ಳಿ ಎಲ್ಲ ಜನ ಹೋಗ್ತಿದ್ದಾರಲ್ಲ, ಇಲ್ಲಿ ಬಂದು ಇವತ್ತು ಪೂಜೆ, ನಮ್ಮೂರ್ದು ಹಬ್ಬ ಆಗಿತ್ತು. ಅಲ್ಲಿದು ಪೂಜೆ, ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಎಲ್ಲರೂ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ
ಅಯ್ಯೋ ಇಲ್ಲಿಗೆ ಇಡು. ಅಲ್ಲಿ ನಿಂತಿರಂಗೆ ಕಾಣಿಸ್ತಲ್ಲ, ಮಳೆ ಬರ್ತೈತೆ ಗೈಸ್. ಇಲ್ಲಿ ಕರ್ತಾಳು ಗೇಟು, ಕರ್ತಾಳು ಅಂತಿದೆ. ಕರ್ತಾಳು ನೋಡಿ, ಇಲ್ಲಿ ಕರ್ತಾಳು ಗ್ರಾಮ. ಇಲ್ಲಿ ಬೈಕ್ ಹಾಕ್ಕೊಂಡು ನಿಂತಿದ್ದೀವಿ. ಮಕ್ಕಳದ್ದು ಇಲ್ಲೆಲ್ಲೋ ಹಾಕೊಂಡು ನಿಂತಿದ್ದೀವಿ. ಮಳೆ ಗಾಳಿ ಇಲ್ಲಿ ನಿಂತಿದ್ರಿ ಬರ್ದಕ್ಕ ಕಾಲ್ತಾನೆ ಇಲ್ಲ, ಹೊರಟೋಗ್ಬಿಟ್ಟವ್ರೆ. ಮಳೆ ನಿಲ್ತು ಅಂದರೆ ಓಕೆ ಹೋಗ್ತಾ ಇದ್ದೀವಿ ಮನೆ, ಬೇಗ ಹೋಗ್ಬೇಕು. ಹಾಂ ನಿಲ್ಲಲ್ವಾ? ಪ್ರೀತಿ ಬಂದ್ರೆ ಹೀಗೇನಾ, ಏನೇ ಆಗಲಿ ಹಿಂದೆ ಅವಳಿ, ನನ್ನ ಜೀವನ ನಿನ್ನ ಕೈ ತಂಬಾರೆ ಅಂಬಾರೆ ಮಾರೆ ಮಾರೆ ಮಾರೆ. ಮತ್ತಿನ್ಯಾವ್ದು ಹೇಳೋದು? ಒಂದೂವರೆ ಒಬ್ಬರಲ್ಲ ಸುಮ್ಮನೆ ಟ್ಯೂನ್ ಕೊಡ್ತದೆ ಇದು, ಬಡಿದೆ. ಸುಮ್ಮನೆ ಹಾಡು ಹೇಳಲ್ಲ, ಸುಮ್ಮನೆ ಟ್ಯೂನ್ ಕೊಡೋದು, ಕೊನೆಯಲ್ಲಿ ರಾಗ ಎಳೆಯೋದು ಅಂತ. ಇದು ನೋಡೋದಣ್ಣ ಫ್ರೆಂಡ್ಸ್. ಪುನಃ ಮಳೆ ಬಂತು. ಅಲ್ಲಿಂದ 1 ಕಿಲೋಮೀಟ್ರ್ ಕೂಡ ಬಂದಿಲ್ಲ, ಪುನಃ ಮಳೆ ಸ್ಟಾರ್ಟ್ ಆಯಿತು. ಪುನಃ ನಿಲ್ಲಿಸ್ಕೊಂಡು ಬರ್ತಾ ಇದ್ದೀವಿ. ಮನೆಗೆ ಎಷ್ಟು ಹೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ. ಇದು ಯಾವ ಹಣ್ಣು ಅಂತ ನನಗೂ ಗೊತ್ತಿಲ್ಲ. ಕಂಚಿನು ಬುಗ್ರಿಕಾಯಿ ಎಲ್ಲ ಇದು. ತಾತಗೆ ಏನು ಗೊತ್ತು? ನತ್ತಿ ಮರ ನಂದು ಯಾವುದು ನತ್ತಿ ಮರನಂತೆ ಕಂಚಿನು, ನತ್ತಿ ಹಣ್ಣು. ನಾವಂತೂ ಒಂದ್ರೆ ಮಾಡೋದು. ನಾವಂತೂ ಒಂದು ರೇಂಜಿಗೆ ನೆಂದೋಗಿದ್ದೀನಿ. ಕೂತನಂತೂ ಸೇಫಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಹೊರಟೋಗ್ತೈತೆ. ಕುಂಕುಮ ಮೇಕಪ್ಪು ಎಲ್ಲ ಹೆಂಗೆ ಆಡಿಸ್ತೈತೆ ಅಂದರೆ ಮಳೆ. ಇನ್ನು ಎಲ್ಲ ಹೋಗೋ ಪ್ಲ್ಯಾನ್ ಇದೆ ರೀಸೆಂಟ್ಲಿ. ಯಾವಾಗ ಹೆಂಗಾಗುತ್ತೋ ಗೊತ್ತಿಲ್ಲ. ನೋಡ್ಕೃತು ಹೆಂಗ್ ಬಂದೈತೆ ಹೊಳೆ. ಮಡಿಕೇರಿ ಸೈಡ್ ಹೋದ್ರೆ ಬರೋದಪ್ಪಾಜಿ. ಅಮ್ಮ ಹೇಳ್ತಿತ್ತಲ್ಲ, ಮಡಿಕೇರಿಲಿ ಮಳೆ ಆಗಿರೋದ್ರಿಂದ ಯಲ್ಲಾಪುರದ ಹೊಳೆ ತುಂಬಿ ತುಳುಕ್ತೈತೆ. ಯಬ್ಬ ಪುನಃ ಈ ಕಡೆಯಿಂದ ಈ ಕಡೆಗೆ ಕಳಿಸ್ತಾ ಇದ್ದೀವಿ. ಯಾಕೆಂದ್ರೆ ಮಳೆ ಟೈಮು ನೋಡ್ಬೋದು ಹೆಂಗ್ ಮಳೆ ಆಗಿದೆ. ಟೀ ಕುಡಿಯಕ್ಕೆ ಹೋಯ್ತವ್ರೆ ಇಬ್ರು ಬೀಗರು. ನಮ್ಮ ಕೃತಿಗೆ ಒಂದು ಕುರ್ಕ್ಲು ತಿಂಡಿ ಕೊಟ್ಟವ್ರೆ. ಸೊ ಒಂದು ಸ್ವಲ್ಪ ಹೊಳವಾಗ್ತೈತೆ ವೆದರು. ನಾವು ಲಗೇಜ್ ಇಟ್ಕೊಂಡು ಈಗ ಕೃತು ಕರ್ಕೊಂಡು ಎಲ್ಲೂ ಪರವಾಗಿಲ್ಲ, ಬಿಸಿಲು ಬರ್ತೈತೆ. ಫ್ರೆಂಡ್ಸ್, ಹಣ್ಣುಗಾಯಿ ನೀರ್ಗಾಯಿ ಆಗಿ ಫೈನಲಿ ನಮ್ಮ ಮನೆಗೆ ಬಂದು ನನ್ನನ್ನು ಬಿಡ್ತು. ಬಟ್ ನಮ್ಮಮ್ಮ ಸಾಲಿಗ್ರಾಮದಲ್ಲೇ ಇದೆ. ನಮ್ಮ ಅಮ್ಮಂಗೆ ಕರ್ಕೊಂಬರ್ತೀನಿ, ನಮ್ಮ ಅಪ್ಪಾಜಿ ಹೋಯ್ತು. ಬಟ್ ಪುನಃ ಮಳೆ ಸ್ಟಾರ್ಟ್ ಆಯಿತು. ತೋರಿಸ್ತೀನಿ ಬನ್ನಿ. ನಾನು ಇನ್ನೂ ಬ್ಯಾಗ್ ಕೂಡ ತೆಗ್ದಿಲ್ಲ. ನಮ್ಮ ಅಪ್ಪಾಜಿ ಹೋಯ್ತು ನೋಡಿ. ಇಲ್ಲಿ ಮಳೆ ಬರ್ತಾ ಇದೆ. ಅದು ಫ್ಲೋ ಆಗೋದು ಇಲ್ಲಿ ಕಾಣಲ್ಲ. ಇಲ್ಲಿ ಫ್ಲೋ ಆಗೋದು ಬಟ್ ಇಲ್ಲಿ ಕಾಣುತ್ತೆ ನೋಡಿ. ಮಳೆ ಬರ್ತಾ ಇದೆ. ನಮ್ಮ ಅಪ್ಪಾಜಿ ಪಾಪ ನೆನ್ಕೊಂಡು ನಮ್ಮ ಅಮ್ಮಂಗೆ ಕರ್ಕೊಬರಕ್ಕೆ ಹೋಯ್ತು. ನಾನು ಇನ್ನೂ ಒಳಗೂ ಕೂಡ ಹೋಗಿಲ್ಲ. ಬರ್ತಿದ್ದಂಗೆ ನೆನ್ನೆ ಅವಳ ಬ್ಯಾಂಗಲ್ಸ್ ಎಲ್ಲ ತೆಗ್ದಿಡ್ತಿದ್ದಾಳೆ. ಹ್ಞೂ, ವಾಲೆ ತಿರುಪಿದೋಯ್ತಂತೆ. ಎಲ್ಲಿ ಬೀಳಿಸ್ಕೊಂಡವ? ಎಲ್ಲೆಲ್ಲಿ ಓಡಾಡ್ತೀಯಲ್ಲ, ಎಲ್ಲ ನೋಡಲ್ಲಿ ಕೊಟ್ಕೆ ಹತ್ರ ಎಲ್ಲವ. ಫ್ರೆಂಡ್ಸ್, ನಮ್ಮ ಅವ್ವಂದು ಓಲೆ ತಡೆ ಬಿದ್ದೋಗ್ಬಿಟ್ಟೈತೆ. ಪಾಪ ದುಡ್ಡು ಕೊಟ್ಟು ಸುಮಾರು ವರ್ಷದಿಂದ ಮಾಡಿಸ್ಕೊಂಡಿದ್ರು ನೋಡಿ. ಈ ಥರದ್ದು ಓಲೆದು ತಡೆ ಅಮ್ಮ ಹಂಗಂತೂ ಬಿದ್ದೋಗೈತೆ ಅವ್ವಂದು ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಟೈಮ್ ಬಂದು 6 ಗಂಟೆ ಆಗಿದೆ. ಇವತ್ತಿನ ಮತ್ತು ನಿನ್ನೆ ವೀಡಿಯೋದು ಲಾಗು ಇದಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಲ್ಲಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿ ತನಕ ಬಾಯ್.